ವೆಬ್ ಚೆಕ್ ಇನ್ ಅಂದ್ರೆ ಏನು, ಅದನ್ನ ಹೇಗ್ ಮಾಡೋದು, ಅದ್ರದ್ದು ಅಡ್ವಾಂಟೇಜಸ್ ಏನು ಹೇಳ್ತೀನಿ ಕೇಳಿ. ವೆಬ್ ಚೆಕ್ ಇನ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ರೀಸನ್ ಕನ್ಫರ್ಮೇಶನ್ಗೆ, ಅಂದ್ರೆ ಫ್ಲೈಟ್ ಅವ್ರಿಗೆ ನಾವು ಕನ್ಫರ್ಮ್ ಮಾಡ್ತಾ ಇದೀವಿ, ನಾವು ಖಂಡಿತ ಬಂದೇ ಬರ್ತೀವಿ ಅಂತ. ಫ್ಲೈಟ್ ಬುಕ್ ಮಾಡ್ಮೇಲೆ ಅಫ್ಕೋರ್ಸ್ ನಾವು ಬಂದೇ ಬರ್ತೀವಲ್ವಾ ಶ್ವೇತಾ ಅವರು, ಇದ್ರಲ್ಲಿ ಏನಿದೆ ಅಂತ ಕೇಳ್ತೀರಾ? ನೋ, ಟೈಮ್ಸ್ ಓವರ್ ಬುಕ್ ಆಗ್ಬಿಟ್ಟಿರುತ್ತೆ ಫ್ಲೈಟ್. ಅವಾಗ ನಾವು ಮುಂಚೆನೆ ವೆಬ್ ಚೆಕ್ ಇನ್ ಮಾಡಿದ್ರೆ ನಮ್ ಸೀಟು ಕನ್ಫರ್ಮ್ ಆಗಿರುತ್ತೆ. ಅಂದ್ರೆ ಓವರ್ ಬುಕ್ ಆಗಿದ್ರು ಕೂಡ ನಮ್ಗೆ ಚಿಂತೆ ಮಾಡ್ಬೇಕಾಗಿ. ಸೆಕೆಂಡ್ ರೀಸನ್, ನಮ್ ಸೀಟ್ಸ್ ನ ನಾವು ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಲಾಂಗ್ ಫ್ಲೈಟ್ಸ್ ಎಲ್ಲೋ ಇದೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಅಮೆರಿಕ, ಅವಾಗ ನಮ್ಗೆ ಸೀಟ್ ನ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಐಎಲ್ ಸೀಟ್ ಅಂತಾರೆ, ಅಂದ್ರೆ ಅಲ್ಲಿ ಲೆಗ್ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಆ ತರ ಸೀಟ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಕಂಫರ್ಟಬಲಿ ನಾವು ಟ್ರಾವೆಲ್ ಮಾಡಬಹುದು. ಥರ್ಡ್ ಪಾಯಿಂಟ್, ನಾವು ಲಾಂಗ್ ಕ್ಯೂಸ್ ನ ಅವಾಯ್ಡ್ ಮಾಡಬಹುದು. ನಾವು ಡೈರೆಕ್ಟ್ಲಿ ಸೆಕ್ಯೂರಿಟಿ ಚೆಕ್ ಗೆ ಹೋಗಿ, ಪ್ರೊವೈಡೆಡ್ ನಮ್ ಕ್ಯಾಬಿನ್ ಬ್ಯಾಗ್ 7 kgs ಗಿಂತ ಜಾಸ್ತಿ ಇಲ್ಲ ಅಂತಂದ್ರೆ. ನೆಕ್ಸ್ಟ್, ವೆಬ್ ಚೆಕ್ ಇನ್ ಹೇಗ್ ಮಾಡೋದಪ್ಪ ಅಂತ ಅಂದ್ರೆ, 48 hours ಮುಂಚೆನೆ ಇಂಡಿಗೋ ಅವರು ನಮಗೆ ವೆಬ್ ಚೆಕ್ ಇನ್ ಲಿಂಕ್ ನ ನಮ್ ವಾಟ್ಸ್ಆಪ್ ಅಲ್ಲಿ ಕಳ್ಸಿರ್ತಾರೆ. ಕ್ಲಿಕ್ ಮಾಡಿದ್ರೆ ಇಂಡಿಗೋ ಅವ್ರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗುತ್ತೆ. ಅದಾದ್ಮೇಲೆ PNR ಇಲ್ಲ ಈ ಟಿಕೆಟ್ ನಂಬರ್ ನ ಹಾಕಿ ಪ್ಯಾಸೆಂಜರ್ ಲಾಸ್ಟ್ ನೇಮ್ ನ ಹಾಕ್ಬೇಕು. ಅದಾದ್ಮೇಲೆ ಸೀಟ್ ನ ಸೆಲೆಕ್ಟ್ ಮಾಡಬೇಕು. ನೀವು ಇಂಟರ್ನ್ಯಾಷನಲ್ ಹೋಗ್ತಾ ಇದ್ರೆ ವೀಸಾ ಎಲ್ಲ ಪಾಸ್ಪೋರ್ಟ್ ಡೀಟೇಲ್ಸ್ ನ ಹಾಕ್ಬೇಕು. ದೆನ್ ಫೈನಲಿ ಬೋರ್ಡಿಂಗ್ ಪಾಸ್ ನ ಡೌನ್ಲೋಡ್ ಮಾಡಬೇಕು. ಬೋರ್ಡಿಂಗ್ ಟೈಮು, ಸೀಟ್ ನಂಬರು, ಗೇಟ್ ನಂಬರ್ ಎಲ್ಲ ಇರುತ್ತೆ. ಬಟ್ ರಿಮೆಂಬರ್, ಇಂಟರ್ನ್ಯಾಷನಲ್ ಇಲ್ಲ ಲಾಂಗ್ ಫ್ಲೈಟ್ಸ್ ಇರ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ಆ ಸೀಟ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಬುಕ್ ಮಾಡಕ್ಕಿಂತ ಮುಂಚೆ ಪ್ಲೀಸ್ ಗೋ ಥ್ರೂ, ಜಸ್ಟ್ ಹ್ಯಾವ್ ಟು ಸ್ಕ್ಯಾನ್ ಅಂಡ್ ಬೋರ್ಡ್ ದ ಫ್ಲೈಟ್. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಆಲ್ಸೋ ಫಾಲೋ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಬಹಳಷ್ಟು ಟ್ರಾವೆಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳ್ತೀನಿ. ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ.